ರಾತ್ರಿಯ ಕತ್ತಲಿನ ಆಟ ಇಡೀ ಮಾಧವಪುರ್ಗೆ ಹರಡಿತ್ತು. ಜೋರಾಗಿ ಎಲ್ಲ ಕಡೆ ಗಾಳಿ ಬೀಸ್ತಾ ಸರ್ಸರ ಅಂತ ಎಲೆಗಳು ಕೂಡ ಹಾರ್ತಾ ಇದ್ವು. ಆಕಾಶದಲ್ಲಿ ಚಂದ್ರನಿದ್ದ, ಆದರೆ ಅದರ ಬೆಳಕು ಕೂಡ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಫಾರ್ಮ್ ಹೌಸಿನ ಆಚೆ ಕಿಶೋರ್ ಬಿಹಾರಿ ಓಡಾಡ್ತಾ ಇದ್ದ. ಅವನ ಮನಸ್ಸು 20 ವರ್ಷಗಳಿಂದ ಎಲೆಕ್ಷನಲ್ಲಿ ಗೆಲ್ಲದೆ ತುಂಬಾ ಬೇಸರವಾಗಿತ್ತು. ಆದರೆ ಇವತ್ತು ಅವನ ಮನಸ್ಸಲ್ಲಿ ಒಂದು ಭಯವಿತ್ತು. ಚೋಟೆಲಾಲ್ ಎಂಬ ಹಳೆಯ ಕೆಲಸಗಾರನು ನಗ್ನಗ್ತಾ ಆ ಕಡೆಗೆ ಬರ್ತಾನೆ. ಚಿಂತೆಲಿ ಯಾಕೆ ತರ ಓಡಾಡ್ತಾ ಇದ್ರೆ ಯಜಮಾನ್ರೆ, ಈ ಸಲನೂ ಗೆಲುವು ನಿಮ್ದೇ ಆಗುತ್ತೆ. ಕಿಶೋರ್ ಚೇರ್ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಅವನು ಸಿಗರೆಟ್ ಅಂಟಿಸ್ಕೊಳ್ತಾನೆ. ನಮ್ಮನ್ನ ಸೋಲ್ಸೋ ಅಂತವ್ರು ಇನ್ನೂ ಹುಟ್ಟಿಲ್ಲ ಚೋಟೆಲಾಲ್. ಆದ್ರೂ ಯಾಕೋ ಈ ಸಲ ಯಾಕೋ ಒಂಥರ ಮನಸ್ಸಲ್ಲಿ ಭಯ ಇದೆ. ನನಗ್ ಗೊತ್ತು, ಪವನಿಂದಾಗಿ ಅಲ್ವಾ? ಹೌದು, ಅವನ್ ನಿಮ್ ವಿರುದ್ಧ ನಿಂತಿದ್ದಾನೆ. ಆದ್ರೆ ನೀವು ನಿಶ್ಚಿಂತರಾಗಿರಿ. ಅವನಿಗೆ ನಾನು ನನ್ನ ರೀತಿಲಿ ಅರ್ಥ ಮಾಡಿಸಿದೀನಿ. ಚುನಾವಣೆಗಿಂತ ಒಂದಿನ ಮುಂಚೆ ಸ್ವತಃ ಜನಗಳ ಮನೆಗೆ ಹೋಗಿ ನಿಮ್ಮ ಸಮರ್ಥನೆ ಮಾಡ್ಕೋತಾನೆ. ಕಿಶೋರಿನ ಕಣ್ಣುಗಳಲ್ಲಿ ಒಂದು ಖುಷಿ ಮೂಡ್ತು. ಚೋಟೆಲಾಲ್, ನೀನು ನನ್ನ ಅರ್ಧ ಟೆನ್ಷನ್ ದೂರ ಮಾಡ್ಬಿಟ್ಟೆ. ನೀನಂತೂ ಪ್ರೀತಿಯಿಂದ ಎಲ್ರನ್ನ ಒಪ್ಪಿಸ್ಬಿಡ್ತೀಯ. ಆದ್ರೆ ನಾವು ನಮ್ಮ ವಿಧಾನ ಸ್ವಲ್ಪ ಬೇರೆ ರೀತಿನೇ. ಚೋಟೆಲಾಲ್ ನಗ್ಬಿಡ್ತಾನೆ. ನನಗೆ ಗೊತ್ತಲ್ವಾ ಯಜಮಾನ್ರೆ, ನೀವು ಬಿಡಿ ಎದುರಿಸ್ಬಿಟ್ಟು ಏನ್ ಬೇಕಾದ್ರೂ ಒಪ್ಪಿಸ್ಬಿಡ್ತೀರಾ. ಮತ್ ಒಂದ್ಸಲ ಯಾರಾದ್ರೂ ಕೆಳಗಡೆ ಹೋದ್ರೆ ಅವ್ರು ಮತ್ತೆ ಯಾವತ್ತೂ ಮೇಲೆ ಬರೋದಿಲ್ಲ. ಆದರೆ ರಾತ್ರಿ ಹೊತ್ತು ಒಳ್ಳೆಯ ಕನಸು ಮತ್ತೆ ನಿದ್ದೆ ಮಾಡ್ತಿದ್ದಾಗ ಕಿಶೋರಿನ ಕಿವಿಯಲ್ಲಿ ಏನೋ ಒಂದು ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ಇದು 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 ಯಾರ ಧ್ವನಿ? ಅವನು ಸುತ್ತಲೂ ತಿರುಗಿ ನೋಡ್ತಾನೆ. ಚೋಟೆಲಾಲ್ ಒಳ್ಳೆ ನಿದ್ದೆ ಮಾಡ್ತಿರ್ತಾನೆ. ಏ ಚೋಟೆಲಾಲ್, ಎದಳು, ಏನಾದ್ರೂ ಕೇಳಿಸ್ತಾ ನಿನಗೆ? ಆದರೆ ಚೋಟೆಲಾಲ್ ಹೇಳೋದಿಲ್ಲ. ಅವನಂತೂ ನಿದ್ದೆಯಲ್ಲಿ ಕನಸಲ್ಲಿ ಮುಳುಗೋಗಿರ್ತಾನೆ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಕಿಶೋರ್ ಕಿವಿಗಳಲ್ಲಿ ಒಂದು ಹೆಂಗಸಿನ ಶಬ್ದ ಕಿರ್ಚಾಡೋದನ್ನು ಕೇಳಿಸುತ್ತೆ. ಅವನು ನಿಧಾನವಾಗಿ ಆ ಶಬ್ದ ಕೇಳಿಸಿದ ಕಡೆಗೆ ಹೋಗಲು ಶುರು ಮಾಡ್ತಾನೆ. ಎಲ್ಲ ಕಡೆ ಕತ್ತಲು ಮತ್ತು ಭಯಾನಕವಾದ ಪರಿಸ್ಥಿತಿ ಇತ್ತು. ಶಬ್ದ ಕೆಳಗಡೆಯಿಂದ ಕೇಳಿಸ್ತಾ ಇತ್ತು. ಕಿಶೋರ್ ನಿಧಾನವಾಗಿ ಬಾಗಿಲು ಕಡೆಗೆ ನಡ್ಕೊಂಡು ಹೋಗಿ ಅಲ್ಲಿ ಶಬ್ದ ಕೇಳಿಸ್ಕೊಳ್ತಾನೆ. ಅವನು ನಿಧಾನವಾಗಿ ಬಾಗಿಲನ್ನು ತೆರಿತಾನೆ. ಭಯಾನಕ ಕತ್ತಲಿರುತ್ತೆ. ಮರಳಿನ ಸುಂಟರ ಗಾಳಿ ಮತ್ತು ರಕ್ತದ ಹನಿಗಳನ್ನು ಅವನು ನೋಡ್ತಾನೆ. ಮತ್ತೆ ದೂರದಲ್ಲಿ ಯಾವುದೋ ಒಂದು ಬೆಳಕು ಅವನ ಮನೆ ಗೋಡೆ ಮೇಲೆ ಕಾಣಿಸ್ತಾ ಇರುತ್ತೆ. ಅಚಾನಕವಾಗಿ ಅದೇ ಶಬ್ದ ಮರಳಿ ಕೇಳಿಸತ್ತೆ. ಕಿಶೋರ ಮೈಯೆಲ್ಲ ನಡುಗಕ್ಕೆ ಶುರುವಾಗುತ್ತೆ. ಯಾರದು ಮಾತಾಡ್ತಿರೋದು? ಎದುರುಗಡೆ ಬಾ. ಆಗ ಆ ಗೋಡೆಯಿಂದ ಒಂದು ನೆರಳು ಕಾಣಿಸಲು ಶುರುವಾಗುತ್ತೆ. ಮತ್ತೆ ಒಂದು ಹೆಂಗಸಿನ ಆಕೃತಿ ಮೂಡುತ್ತೆ. ಕೆಂಪಾದ ಸೀರೆ, ಭಯಾನಕವಾದ ಮುಖ ಮತ್ತೆ ಕೆಂಪಾದ ಕಣ್ಣುಗಳು. ನಾನ್ ಜ್ಞಾಪಕ ಇದ್ದೀನಾ ಭ್ರಷ್ಟ ಕಿಶೋರ? ಇಲ್ಲ ಇಲ್ಲ, ಇದು ಅಸಂಭವ, ಅಸಾಧ್ಯ. ನಿನ್ನ 5 ವರ್ಷಕ್ಕೆ ಮುಂಚೆ ಸಾಯಿಸಿದ್ದೆ. ಸರಿಯಾಗಿ ಹೇಳ್ದೆ ನೀನೇ ನನ್ನ ಸಾಯಿಸಿದ್ದು. ಆದ್ರೆ ನಾನೀಗ ವಾಪಸ್ ಬಂದಿದ್ದೀನಿ. ಇದನ್ನ ಹೇಳ್ತಾ ಹೇಳ್ತಾ ಹೆಂಗಸು ಹಾರ್ಬಿಡ್ತಾಳೆ. ಸಿಕ್ಕಾಪಟ್ಟೆ ಶಬ್ದ ಕೇಳಿಸಲು ಶುರು ಆಗ್ಬಿಡುತ್ತೆ. ಮತ್ತೆ ಸುತ್ತಲೂ ಎಲ್ಲ ಕಡೆ ನಿಶಬ್ದ ಆವರಿಸ್ಬಿಡುತ್ತೆ. ಬೆಳಗಿನ ಸೂರ್ಯನ ಕಿರಣಗಳು ಕಿಶೋರ್ ಫಾರ್ಮ್ ಹೌಸ್ನ ಗೋಡೆ ಮೇಲೆ ಬೀಳತ್ತೆ. ಅಲ್ಲಿ ರಕ್ತದ ಅಲೆನೇ ಕಾಣಿಸ್ತಾ ಇರತ್ತೆ. ಭ್ರಷ್ಟ ಕಿಶೋರನ ದೇಹವು ಅವನ ರೂಮಲ್ಲಿ ಮಂಚದ ಹತ್ರ ಬಿದ್ದಿರತ್ತೆ. ಕಣ್ಣು ತೆಗೆದಿರತ್ತೆ ಮತ್ತೆ ಶರೀರವೆಲ್ಲ ರಕ್ತ. ಅವನ ದೇಹ ಹೇಗಿರತ್ತೆ ಅಂದ್ರೆ ಯಾವುದೋ ಒಂದು ಪ್ರಾಣಿ ಅವನ್ನ ಕಿತ್ತು ತಿಂದ ಹಾಗೆ. ಚೋಟೆಲಾಲ್ ಕಣ್ತೆರೆದು ನೋಡಿದಾಗ ಅವನ ಭ್ರಷ್ಟ ಕಿಶೋರನ ದೇಹವನ್ನು ನೋಡ್ತಾನೆ. ಜೋರಾಗಿ ಕಿರ್ಚ್ಬಿಡ್ತಾನೆ. ಮತ್ತೆ ಮೊಬೈಲ್ ತಗೊಳ್ತಾನೆ. ಹಲೋ SP ಸರ್, ನಾನು ಚೋಟೆಲಾಲ್ ಮಾತಾಡ್ತಾ ಇದ್ದೀನಿ. ಯಜಮಾನ್ರನ್ನ ಯಾರೋ ಕೊಂದ್ಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸ್ನ ಗಾಡಿ ಜೋರಾಗಿ ಹಾರ್ನ್ ಮಾಡ್ತಾ ಆ ಕಡೆಗೆ ಬರುತ್ತೆ. SP ಚೌಹಾನ್ ಅವರು ಆ ದೇಹವನ್ನ ನೋಡ್ತಾರೆ. ಮತ್ತೆ ಆಶ್ಚರ್ಯ ಬೀಳ್ತಾನೆ. ನೋಡ್ತಾ ಇದ್ರೆ ಯಾವ್ದೋ ಪ್ರಾಣಿ ಅಟ್ಯಾಕ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಚೋಟೆಲಾಲ್ ಭಯಗೊಳ್ತಾ ಮಾತಾಡ್ತಾನೆ. ನನಗೇನೋ ಗೊತ್ತಿಲ್ಲ ಸರ್. ನಾನು ಎದ್ದು ಬಂದು ನೋಡಿದಾಗ ಇವ್ರು ಈ ರೀತಿ ಬಿದ್ದಿದ್ರು. ಸಾಯೋದಕ್ಕೂ ಮುಂಚೆ ಅವ್ರು ಖಂಡಿತ ಕಿರ್ಚಿರ್ಬಹುದು. ನೀನು ಏನು ಕೇಳಿಸ್ಕೊಳ್ಳಿಲ್ವಾ? ಇಲ್ಲ ಸರ್, ನಾನು ಕುಡಿದ ನಶೆಯಲ್ಲಿ ಮಲ್ಕೊಂಡಿದ್ದೆ. ಪೊಲೀಸ್ ಆ ದೇಹವನ್ನ ಎತ್ಬಿಡ್ತಾರೆ. ಮತ್ತೆ ಫಾರ್ಮ್ ಹೌಸ್ನ ಸೀಲ್ ಮಾಡ್ತಾರೆ. 2 ದಿನ ಹೀಗೆ ಕಳೆಯುತ್ತೆ. SP ಚೌಹಾನ್ ಅವರು ಅವ್ರ ಫೈಲ್ಸ್ನೆಲ್ಲ ಹುಡುಕ್ತಾರೆ. ಆಗ ಆಫೀಸಿನ ಬಾಗಿಲು ತೆರೆಯುತ್ತೆ.
ಪ್ರತಿಭಾ ನಗ್ನಗ್ತಾ ಆಫೀಸ್ ಒಳಗೆ ಬರ್ತಾಳೆ. ಅವಳ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಕಣ್ಣುಗಳಲ್ಲಿ ಒಂದು ನಂಬಿಕೆ ಮೂಡಿರೋಂಥದ್ದಿತ್ತು. ಹಲೋ, ನಾನು ಪ್ರತಿಭಾ ಅಂತ, ನ್ಯೂಸ್ ರಿಪೋರ್ಟರ್. SP ಚೌಹಾಣ್ ಅವರು ಸ್ಮೈಲ್ ಮಾಡ್ತಾರೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಮಿಸ್ ಪ್ರತಿಭಾ. ಸ್ವಲ್ಪ ಹೊತ್ತಲ್ಲೇ ಇನ್ಸ್ಪೆಕ್ಟರ್ ಮಖನ್ ಲಾಲ್ ಬರ್ತಾರೆ. ಆಗ ಬಾಗಿಲು ತೆರೆಯುತ್ತೆ. ಮಾಖನ್ ಲಾಲ್ ಒಳಗೆ ಬರ್ತಾರೆ. ಓ, ನೀವೇನಾ ಪ್ರತಿಭಾ? ನಿಮ್ಮ ರಿಪೋರ್ಟ್ಸ್ ನ ಓದಿದ್ದೀನಿ ನಾನು. ಮಖನ್ ಲಾಲ್, ಈ ಕೇಸ್ನ ಇವಾಗ ನಿಮಗೆ ಒಪ್ಪಿಸ್ತಾ ಇದ್ದೀವಿ. ಬ್ರಿಜ್ ಕಿಶೋರ್ ಬಿಹಾರಿ ಮಾಧವಪುರದ ಸಚಿವ 20 ವರ್ಷದಿಂದ ಸತತವಾಗಿ ಗೆಲ್ತಾ ಬಂದಿದ್ರು. ಈಗ ಅವರ ರಹಸ್ಯಮಯವಾದ ಸಾವು ಇಡೀ ಪ್ರದೇಶವನ್ನೇ ಅಲ್ಲಾಡಿಸ್ಬಿಟ್ಟಿದೆ. ಸರ್ಕಾರ ಬಯಸುತ್ತೆ ವಿಚಾರಣೆ ಪ್ರಾಮಾಣಿಕರ ಕೈಯಿಂದ ಆಗ್ಲಿಂತ. ಅರ್ಥ ಆಯ್ತು ಸರ್. ಆದ್ರೆ ಪತ್ರಕರ್ತರು ನಮ್ ಜೊತೆ ಯಾಕೆ? ಯಾಕಂದ್ರೆ ನಮ್ಮನ್ನ ಯಾರು ಪಕ್ಷಪಾತಿ ಅನ್ಬಾರ್ದು ಅಂತ. ಈ ಬಾರಿಯ ಚುನಾವಣೆ ಬರೀ ಜನರದಷ್ಟೇ ಅಲ್ಲ. ಸ್ವಲ್ಪ ಹೊತ್ತಿನ ನಂತರ ಮಾಖನ್ ಲಾಲ್ ಮತ್ತೆ ಪ್ರತಿಭಾ ಕಿಶೋರಿನ ಮನೆ ಮುಂದೆ ನಿಂತಿರ್ತಾರೆ. ಫಾರ್ಮ್ ಹೌಸ್ ಒಳಗೆ ಏನೋ ಒಂದು ಕತ್ತಲೆ ಮತ್ತು ವಿಚಿತ್ರ ಅನುಭವ ಆಗ್ತಾ ಇತ್ತು. ಗೋಡೆಯ ಮೇಲೆ ಹಳೆಯದಾದ ಫೋಟೋಗಳು ಇದ್ದವು. ನಗ್ತಾ ಇದ್ದಿದ್ದ ಮುಖಗಳಲ್ಲಿ ಭೀಕರ ಛಾಯೆ ಕಾಣಿಸ್ತಿತ್ತು. ಗಾಳಿ ತಣ್ಣಗಿರ್ಲಿಲ್ಲ, ಒಂಥರ ವಿಚಿತ್ರವಾಗಿತ್ತು. ಇದೇ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಖನ್ ಲಾಲ್ ಮತ್ತೆ ಪತ್ರಕರ್ತೆ ಪ್ರತಿಭಾ ಅಲ್ಲೇ ನಿಂತಿದ್ರು. ಎಂಥ ಜಾಗ ಅಂದ್ರೆ ಬಿಹಾರಿ ಅಧ್ಯಕ್ಷ ಕಿಶೋರ್ ಮನೆಯಲ್ಲಿ ಸಾವಾಗಿರೋ ಕಡೆಗೆ. ಛೋಟೆಲಾಲ್ ನಿಧಾನವಾಗಿ ಅವರ ಕಡೆಗೆ ಬರ್ತಾನೆ. ಅವನ ಮುಖದಲ್ಲಿ ಒಂಥರ ವಿಚಿತ್ರ ಭಾವನೆ ಇತ್ತು. ಕಣ್ಣಲ್ಲಿ ತುಂಬಾ ಭಯ ಕಾಣಿಸ್ತಾ ಇತ್ತು. ಕೊಲೆಯ ದಿನ ನೀನು ಇದೇ ಫಾರ್ಮ್ ಹೌಸ್ ಅಲ್ಲಿ ಇದ್ಯಾ? ನಿನಗೆ ನೆನ್ಪಿದ್ಯಾ ನೀನು ಮೇನ್ ಡೋರ್ ಲಾಕ್ ಹಾಕಿದ್ದೆ ಅನ್ನೋದು? ಹಾ, ನನಗೆ ಸರಿಯಾಗಿ ನೆನ್ಪಿದೆ. ಮೇನ್ ಡೋರ್ ಲಾಕ್ ಮಾಡಿದ್ದೆ ನಾನು. ಆಮೇಲೆ ನಾನು ಯಜಮಾನ್ರ ಹೆಣ ನೋಡ್ದೆ. ಆದ್ರೆ ಅಚ್ಚರಿ ಅನ್ಸೋ ವಿಷಯ ಏನಂದ್ರೆ ಮೇನ್ ಡೋರ್ ಆವಾಗ್ಲೂ ಲಾಕ್ ಆಗೇ ಇತ್ತು, ಮತ್ತೆ ಯಾರ ಹೆಜ್ಜೆ ಗುರುತು ಕೂಡ ಇರ್ಲಿಲ್ಲ. ಪ್ರತಿಭಾ ಛೋಟೆಲಾಲ್ನ ತೀಕ್ಷ್ಣವಾಗಿ ಗಮನಿಸ್ತಾಳೆ. ಏನ್ ಚರ್ಚೆ ಮಾಡ್ತಿರ್ತಾರೆ ಅಂದ್ರೆ ಆ ಭ್ರಷ್ಟಾಚಾರಿ ಕಿಶೋರ್ ಗೂಂಡಾ ಡಾನ್ಗಳಿಂದಾನೇ ಎಲೆಕ್ಷನ್ ನ ಗೆದ್ದಿರೋದು ಅಂತ. ಹೀಗಾಗಿ ನಾನ್ ಯೋಚಿಸಿದ ಪ್ರಕಾರ ಅವನ್ಗೆ ಶತ್ರುಗಳು ಕೂಡ ಇರ್ಬೋದಲ್ವಾ? ಛೋಟೆಲಾಲ್ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಮತ್ತೆ ಕಣ್ಣುಗಳನ್ನ ಕೆಳಗಡೆ ಹಾಯಿಸ್ತಾರೆ. ನೀವು ನಿಮ್ ಕ್ಯಾಮ್ರಾ ಜೊತೆಲಿ ತಂದಿದ್ದೀರಲ್ವಾ? ಹಾ, ತಂದಿದ್ದೀನಿ. ಹಾಗಾದ್ರೆ ಸರಿ ಆಯ್ತು. ನೀವು ನಿಮ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನಾವು ಬ್ರಿಜ್ ಕಿಶೋರ್ ಬಿಹಾರಿ ಅವರ ಫಾರ್ಮ್ ಹೌಸ್ ಇಂದ ವಿಚಾರಣೆ ಶುರು ಮಾಡೋಣ. ಯಾವ್ದಾದ್ರೂ ಒಂದು ಸುಳಿವು ಸಿಕ್ಕೇ ಸಿಗತ್ತೆ. ಮನೆಯ ಮೂಲೆ ಮೂಲೆಗಳಲ್ಲೂ ಧೂಳುಗಳಲ್ಲದೆ ಏನೋ ರಹಸ್ಯಗಳೆಲ್ಲ ಅಡಗಿರತ್ವೆ. ಮತ್ತೆ ನೆಲದ ಕೆಳಗಡೆ ನಡೀತಾ ಇರ್ಬೇಕಾದ್ರೆ ಹೇಗನ್ಸ್ತಿತ್ತು ಅಂದ್ರೆ ಯಾರೋ ಉಸಿರಾಡ್ತಿದ್ದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಪ್ರತಿಭಾ ಮತ್ತೆ ಮಾಖನ್ ಲಾಲ್ ಇಬ್ರು ಆ ರೂಮ್ ಕಡೆಗೆ ಸಂಶೋಧನೆ ಮಾಡಕ್ಕೆ ಹೋಗ್ತಾರೆ. ಮೌನವು ನಿಧಾನವಾಗಿ ಭಯಗೊಳ್ತಾ ಹೋಗಕ್ಕೆ ಶುರುವಾಗತ್ತೆ. ಅಚಾನಕವಾಗಿ ಛೋಟೆಲಾಲ್ನ ಕಿವಿಗಳಲ್ಲಿ ಜೋರಾದ ಕಿರ್ಚೋ ಶಬ್ದ ಕೇಳಕ್ಕೆ ಶುರುವಾಗತ್ತೆ. ಇದಂತೂ ತುಂಬಾ ಭಯಂಕರವಾದ ಶಬ್ದ ಆಗಿತ್ತು. ಇವಾಗ ಅವನಿಗೆ ಕೇಳಿಸ್ತಾ ಇದ್ದಿದ್ದ ಶಬ್ದ ಮುಂಚೆಗಿಂತ ಜೋರಾಗಿ ಕೇಳಿಸ್ತಾ ಇದ್ದದ್ದು. ಎಂತ ಶಬ್ದ ಅಂದ್ರೆ ಅವನ ಹಾಗೆ ಹಿಪ್ನೋಟೈಸ್ ಮಾಡಿ ಎದ್ದು ಹೋಗೋ ಹಾಗೆ ಮಾಡ್ತಾ ಇತ್ತು. ಛೋಟೆಲಾಲ್ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ಆ ಶಬ್ದ ಬರ್ತಾ ಇರೋ ಕಡೆಗೆ ಒಂದೇ ಸಮನೆ ನಡ್ಕೊಂಡು ಹೋಗಕ್ ಶುರು ಮಾಡ್ತಾನೆ. ಛೋಟೆಲಾಲ್ ನಿಧಾನವಾಗಿ ನಡ್ಕೊಂಡು ಬಂದು ಒಂದು ಬಾಗಿಲ ಹತ್ರ ಬಂದು ನಿಂತ್ಕೊಳ್ತಾನೆ. ಅಲ್ಲಿ ಬಂದು ಬಾಗಿಲು ಬಡಿಯಕ್ ಶುರು ಮಾಡ್ತಾನೆ. ಅವನ ಕೈ ನಡುಗುತ್ತಾ ಆ ಬಾಗಿಲನ್ನು ತೆಗಿತಾನೆ. ಮತ್ತೆ ಎದುರುಗಡೆ ಏನಿತ್ತು ಅದನ್ನ ನೋಡಿದ ತಕ್ಷಣ ಅವನ ಕಣ್ಣುಗಳು ಅದುರಿ ಬಿಡುತ್ತವೆ. ಆ ಕತ್ತಲಿನ ಕೋಣೆಯಲ್ಲಿ ಒಂದು ಭಯಾನಕವಾದ ಹುಡುಗಿ ನಿಂತಿರ್ತಾಳೆ. ಮುಖವೆಲ್ಲ ಗಾಯಗಳು, ಕಣ್ಣೆಲ್ಲ ಕೆಂಪಾಗಿದ್ದುವು. ಬಾಯಲ್ಲಿದ್ದ ಕೋರೆ ಹಲ್ಲುಗಳು ಕಿತ್ತು ತಿನ್ನೋ ಹಾಗೆ ಕಾಣಿಸ್ತಿತ್ತು. ಅವಳು ನೇರ ಛೋಟೆಲಾಲನ್ನೇ ನೋಡ್ತಾ ಇದ್ಲು. ನನ್ನನ್ನ ನೋಡಿದ್ಮೇಲೆ ನಿನಗೇನಾದ್ರೂ ಜ್ಞಾಪಕ ಬಂತಾ ಛೋಟೆಲಾಲ್? ನಿನ್ನ ಪಾಪಗಳನ್ನೆಲ್ಲ ಜ್ಞಾಪಿಸ್ಕೋ. ಇದನ್ನ ಕೇಳಿದ ತಕ್ಷಣ ಛೋಟೆಲಾಲ್ನ ಕೈ ಕಾಲುಗಳೆಲ್ಲ ಮೇಲ್ ಹೋಗಕ್ಕೆ ಶುರುವಾಗತ್ವೆ. ಅವನ ಬೆರಳುಗಳೆಲ್ಲ ಪ್ಯಾರಲೈಸ್ ಆದ್ವು. ಕಣ್ಣುಗಳು ಅದರಿ ಬಿಟ್ವು. ಅವನ ಮೈಯೆಲ್ಲ ಅಲ್ಲಾಡಕ್ ಶುರುವಾಯ್ತು. ಮತ್ತೆ ತಿರುಗಿ ಅವನ ಹೃದಯ ಬಡಿತ ನಿಲ್ಲುವಂತ ಶಬ್ದ ಇಡೀ ಮನೆಗೆ ಕೇಳಿಸುವಂತಿತ್ತು. ಪ್ರತಿಭಾ ಮತ್ತೆ ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಆ ಶಬ್ದವನ್ನ ಕೇಳಿ ತುಂಬಾ ಭಯಗೊಳ್ತಾರೆ. ಇದು ಛೋಟೆಲಾಲ್ನ ಧ್ವನಿ, ನಡೀರಿ ಹೋಗ್ ನೋಡೋಣ. ಇಬ್ರು ತುಂಬಾ ಫಾಸ್ಟ್ ಆಗಿ ಆ ಛೋಟೆಲಾಲ್ ಕೂಗ್ತಾ ಇದ್ದ ಶಬ್ದದ ಕಡೆಗೆ ಓಡ್ತಾರೆ. ಇದರ ಜೊತೆಗೆ ಅವರು ಕಂಡ್ಕೋಬೇಕಾಗಿದ್ದ ರಹಸ್ಯವು ಇನ್ನೂ ತೀಕ್ಷ್ಣವಾಗ್ತಾ ಹೋಗುತ್ತೆ. ಇದ್ರಿಂದ ಅಲ್ಲಿ ತೆಗೆದಿದ್ದ ಬಾಗಿಲು ಇನ್ನೊಂದ್ಸಲ ತೆಗಿತಾ ಇರಲ್ಲ. ಅಲ್ಲಿ ಬೀಸ್ತಿದ್ದ ಜೋರಾದ ಗಾಳಿ ಇನ್ನಷ್ಟು ಬಿರುಸಾಯ್ತು. ಲೈಟ್ಗಳೆಲ್ಲ ಅದರುತ್ತಾ ಇದ್ವು. ನೆಲದ ಮೇಲೆ ಛೋಟೆಲಾಲ್ನ ದೇಹವು ಬಿದ್ದು ಹೋಗಿತ್ತು. ಮತ್ತೆ ಕಣ್ಣುಗಳು ಇನ್ನೂ ಭಯದಿಂದ ನೋಡುವಂತೆ ಇತ್ತು. ಅವರ ಎದುರುಗಡೆ ಅದೇ ಭಯಾನಕವಾದ ಹೆಂಗಸು ನಿಂತಿತ್ತು. ಮತ್ತೆ ಅದರ ಕೈಯಿಂದ ಕ್ಯಾಮೆರಾ ಬಿದ್ದೋಯ್ತು. ಓ ಮೈ ಗಾಡ್, ನಾನು ಭೂತಗಳೆಲ್ಲ ಕೇವಲ ಪುಸ್ತಕದಲ್ಲಿರೋದು ಅಂತ ಅನ್ಕೊಂಡಿದ್ದೆ.
ಅಚಾನಕವಾಗಿ ಆ ಹೆಂಗಸು ಒಂದು ಲೈಟ್ ಅಂತೆ ಓಡ್ಬಿಡತ್ತೆ ಮತ್ತೆ ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಕತ್ತನ್ನು ಹಿಸುಕ್ಬಿಡತ್ತೆ. ಒಂದು ಕೇರ್ಲೆಸ್ದಾಗೆ ಅವನನ್ನ ಬಿಸಾಕ್ಬಿಡತ್ತೆ. ಇದಾದ ನಂತರ ಅವನು ನೆಲದ ಮೇಲೆ ಬೀಳ್ತಾನೆ ಮತ್ತೆ ನೋವಿಂದ ಬಳಲು ಶುರು ಮಾಡ್ತಾನೆ. ನಿಮಗ್ ಜ್ಞಾಪಕ ಬಂತ ಇನ್ಸ್ಪೆಕ್ಟರ್ ಮಾಖನ್ ಲಾಲ್? ರಜನಿ, ಇದು ಹೇಗ್ ಸಾಧ್ಯ? ನೀನಾಗ್ಲೇ ಸತ್ತೋಗಿದೆ ಅಲ್ವಾ? ಆ ಹೆಂಗಸಿನ ಮುಖ ನಿಧಾನವಾಗಿ ಸಾಮಾನ್ಯವಾಗಕ್ಕೆ ಶುರುವಾಗತ್ತೆ. ಅವಳೀಗ ರಜನಿ ಆಗಿದ್ಲು. ಅದೇ ಹುಡುಗಿ 5 ವರ್ಷಗಳ ಹಿಂದೆ ಅಚಾನಕವಾಗಿ ಮಾಯವಾಗಿದ್ದವಳು. ಆದ್ರೆ ಈಗ ನಾನು ವಾಪಸ್ ಬಂದಿದ್ದೀನಿ. ಈಗ ನಾನು ಪಾಪಿಗಳನ್ನ ನಾಶ ಮಾಡಕ್ ಬಂದಿದ್ದೀನಿ. ಪ್ರತಿಭಾ ಭಯಗೊಳ್ತಾ ನಡುಗಕ್ ಶುರು ಮಾಡ್ತಾಳೆ. ಇದೆಲ್ಲ ಏನ್ ನಡೀತಾ ಇದೆ ಇಲ್ಲಿ? ಯಾರ್ ನೀನು? ರಜನಿಯ ಮುಖವು ತಿರುಗಿ ಭಯಾನಕಗೊಳ್ಳಕ್ಕೆ ಶುರುವಾಗತ್ತೆ. ಅವಳು ಮಾಖನ್ ಲಾಲ್ ನ ನೋಡ್ತಾಳೆ ಮತ್ತೆ ಮಾಖನ್ ಲಾಲ್ ಕಣ್ಣುಗಳಿಂದ ರಕ್ತ ಬರಕ್ಕೆ ಶುರುವಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಮಾಖನ್ ಲಾಲ್ ಉಸಿರು ನಿಂತುಬಿಡುತ್ತೆ. ರಜನಿ ಪ್ರತಿಭಾ ಕಡೆಗೆ ತಿರುಗಿ ನೋಡ್ತಾಳೆ. ನಿನ್ನನ್ನ ನಾನು ಸಾಯಿಸೋದಿಲ್ಲ, ನಿನ್ನನ್ನೀಗ ಬಿಟ್ಬಿಡ್ತೀನಿ. ಯಾಕಂದ್ರೆ ನೀನ ಭ್ರಷ್ಟಾಚಾರಿ ಕಿಶೋರ್, ಚೋಟೆಲಾಲ್ ಮತ್ತೆ ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಬಗ್ಗೆ ಇಡೀ ಜನರಿಗೆ ವಿಷಯವನ್ನ ತಿಳಿಸ್ಬೇಕು. ಫಾರ್ಮ್ ಹೌಸ್ ನ ಇಡೀ ಜಗವು ತಿರುಗಿ ಕತ್ತಲಲ್ಲಿ ಆವರಿಸ್ಕೊಳ್ಳತ್ತೆ. ಫಾರ್ಮ್ ಹೌಸ್ನ ಮನೆಯಲ್ಲಿ ಆ ಭ್ರಷ್ಟಾಚಾರಿ ಕಿಶೋರ್ ಅವನ ಸೇವಕನಾದ ಚೋಟಾಲಾಲ್ ಜೊತೆ ಮಾತಾಡ್ತಾ ಕೋಪದಲ್ಲಿ ಇರ್ತಾನೆ. ಆಗ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸುತ್ತೆ. ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಒಳಗೆ ಬರ್ತಾರೆ. ನೀವು ನನ್ನ ನೆನೆಸ್ಕೊಂಡ್ರಾ? ನಿನ್ನ ಪೋಸ್ಟಿಂಗ್ ನಾವು ಯಾವ ಕಾರಣದಿಂದಾಗಿ ಇಲ್ಲಿ ಹಾಕ್ಸ್ಕೊಂಡಿದ್ವಿ ಅಂದ್ರೆ ನಾವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಾಯ ಆಗ್ಲಿ ಅಂತ. ಯಜಮಾನ್ರೆ, ಇವಾಗೇನಾದ್ರೂ ಸಮಸ್ಯೆ ಇದೆಯಾ? ಈ ಸಲ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ರಜನಿ. ಅವಳೊಬ್ಳು ಪತ್ರಕರ್ತೆ. ಅವಳು ನಮ್ಮ ಅವ್ಯವಹಾರದ ಬಗ್ಗೆ ಸತತವಾಗಿ ಬರಿತಾ ಬಂದ್ಯಾಳೆ. ನೀವೇನು ಚಿಂತೆ ಮಾಡಬೇಡಿ, ಅವಳನ್ನ ಸೀದಾ ನಿಮ್ಮ ಫಾರ್ಮ್ ಹೌಸಿಗೆ ಕರ್ಕೊಂಡ್ ಬರ್ತೀನಿ. ಕೆಲವು ಗಂಟೆಗಳ ನಂತರ ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಜೀಪಿಂದ ಕೆಳಗಿಳಿತಾರೆ. ಅವರ ಜೊತೆಗೆ ಇದ್ಲು ರಜನಿ. ಅವಳೊಬ್ಳು ಬಹದ್ದೂರ್ನ ಪತ್ರಕರ್ತೆ. ಅವಳ ಕಣ್ಣುಗಳಲ್ಲಿ ಸತ್ಯದ ಅಂಶವು ಮೂಡಿತ್ತು. ನೀನ್ ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನನ್ನನ್ನ ನೀನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಆಗ ಕತ್ಲಲ್ಲಿ ಭ್ರಷ್ಟ್ ಕಿಶೋರನ ಜೋರಾದ ಶಬ್ದವು ಕೇಳ್ಸಕ್ ಶುರುವಾಗತ್ತೆ. ಇವಾಗ ನೀನು ಪೊಲೀಸ್ ಸ್ಟೇಷನ್ಗಲ್ಲ, ಸೀದಾ ನರಕಕ್ಕೆ ಹೋಗ್ತೀಯಾ? ಈ ವಿಷಯನ ಕೇಳಿ ರಜನಿಯ ಕಾಲುಗಳು ಕುಸಿಯಕ್ಕೆ ಶುರುವಾಗತ್ತೆ. ಆ 3 ಭ್ರಷ್ಟರು ಕಿಶೋರ್, ಮಾಖನ್ ಲಾಲ್ ಮತ್ತೆ ಚೋಟೆಲಾಲ್ ರಜನಿನ ಎಳ್ಕೊಂಡು ಮೆಟ್ಲತ್ರ ಹೋಗಕ್ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಜನಿಯ ಚೀರಾಟಗಳು ಇಡೀ ಮನೆಯನ್ನ ಅಲಗಾರಿಸುವಂತೆ ಕೇಳಿಸ್ತಾ ಇತ್ತು. ರಜನಿಯ ಆತ್ಮಳ ಕಣ್ಣಲ್ಲಿ ನೀರುಗಳು ತುಂಬಿದ್ವು. ಆ ಪಾಪಿಗಳು ನನ್ನನ್ನ ಸುಟ್ಟಾಕ್ಬಿಟ್ರು, ಆದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ಲಿಲ್ಲ. ಈಗ ನೀನು ಇಲ್ಲಿಂದ ಹೊರಟೋಗು ಮತ್ತೆ ನನ್ನ ಕಥೆನ ಇಡೀ ಪ್ರಪಂಚಕ್ಕೆ ತಿಳಿಸು. ಪ್ರತಿಭಾ ಕ್ಯಾಮ್ರಾ ತಗೊಂಡು ಹೊರಟ್ಲು. ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಬೆಳಗ್ಗೆಯ ಸಮಯದ ನ್ಯೂಸ್ ಪೇಪರ್. ಭ್ರಷ್ಟ್ ಬಿಹಾರಿ ಕಿಶೋರನು ಮತ್ತೆ ಇನ್ಸ್ಪೆಕ್ಟರ್ ಮಾಖನ್ ಲಾಲ್ ಹಾಗೂ ಚೋಟೆಲಾಲ್ರ ನಿಜವಾದ ಸತ್ಯ ಬಯಲಾಗೋ ಸಮಯ ಆಗಿದೆ. ಪತ್ರಕರ್ತೆ ರಜನಿ ಸಾವಿನ ಬಗ್ಗೆ ನಿಜವಾದ ಸತ್ಯ.